ಶುಭ ಫಲ ಪ್ರಾಪ್ತಿಗಾಗಿ ಕಾರ್ತಿಕ ಮಾಸದಲ್ಲಿ ಹೀಗೆ ಮಾಡಿ ತುಳಸಿ ಪೂಜೆ. ದೀಪಾವಳಿ ನಂತರ ಬರುವ ಹಬ್ಬ ತುಳಸಿ ಪೂಜೆ. ಕಾರ್ತಿಕ ಮಾಸ ಶುಕ್ಲ ಪಕ್ಷದ 12ನೇ ದಿನ ಅಂದರೆ ದ್ವಾದಶಿಯಂದು ತುಳಸಿ ಮದುವೆ ಅಥವಾ ತುಳಸಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಈ ಬಾರಿ ನವೆಂಬರ್ 13ರಂದು ತುಳಸಿ ಮದುವೆ ಬಂದಿದೆ. ಆ ದಿನ ಭಗವಂತ ವಿಷ್ಣು ಹಾಗೂ ತುಳಸಿ ಪೂಜೆ ಮಾಡುವ ಸಂಪ್ರದಾಯವಿದೆ. 4 ತಿಂಗಳ ಕಾಲ ಮಲಗಿದ್ದ ವಿಷ್ಣು ಆ ದಿನ ಏಳುತ್ತಾನಂತೆ. ಭಗವಂತ ವಿಷ್ಣು ತುಳಸಿ ಪ್ರಿಯ. ತುಳಸಿ ಇನ್ನೊಂದು ಹೆಸರು ಬೃಂದ. ಈಕೆ ಜಲಂಧರನ ಹೆಂಡತಿ. ಬೃಂದ ತಪೋಶಕ್ತಿಯಿಂದ ರಾಕ್ಷಸನಾದ ಜಲಂಧರ ಶಕ್ತಿವಂತನಾಗಿದ್ದನಂತೆ. ಈತನ ಕಿರುಕುಳ ತಾಳಲಾರದೆ ದೇವತೆಗಳು ಭಗವಂತ ವಿಷ್ಣುವಿನ ಬಳಿ ಹೋದರಂತೆ. ರಾಕ್ಷಸ ಯುದ್ಧದಲ್ಲಿರುವಾಗ ಆತನ ವೇಷ ಧರಿಸಿ ಬೃಂದ ಬಳಿ ಬರುವ ವಿಷ್ಣು ಪಾವಿತ್ರ್ಯತೆ ಶಕ್ತಿಯನ್ನು ಭಂಗ ಮಾಡಿದನಂತೆ. ನಂತರ ಜಲಂಧರ ಯುದ್ಧದಲ್ಲಿ ಮಡಿದ್ರೆ ಆತನ ಜೊತೆ ಬೃಂದ ಕೂಡ ಬೂದಿಯಾಗುತ್ತಾಳೆ. ಇದಕ್ಕೂ ಮೊದಲು ವಿಷ್ಣುವಿಗೆ ಶಾಪ ನೀಡುತ್ತಾಳಂತೆ. ಆದರೆ ಲಕ್ಷ್ಮೀ ಮಾತೆಗೆ ಬೆಲೆ ನೀಡಿ ಶಾಪ ವಾಪಸ್ ಪಡೆಯುತ್ತಾಳಂತೆ. ಬೃಂದ ಬೂದಿಯಾದ ಜಾಗದಲ್ಲಿ ತುಳಸಿ ಗಿಡ ಹುಟ್ಟುತ್ತದೆಯಂತೆ. ಬೃಂದ ಶಾಪದಿಂದ ಮುಕ್ತನಾಗುವ ವಿಷ್ಣು ತುಳಸಿ ಇಲ್ಲದೆ ನಾನು ಪ್ರಸಾದ ಸ್ವೀಕರಿಸುವುದಿಲ್ಲ ಎನ್ನುತ್ತಾನಂತೆ. ವಿಷ್ಣುವಿನ ಇನ್ನೊಂದು ರೂಪ ಸಾಲಿಗ್ರಾಮದ ಜೊತೆ ತುಳಸಿ ಮದುವೆ ಮಾಡಲಾಗುತ್ತದೆ. ಬೃಂದ ತುಳಸಿಯಾಗಿ ಪಾರ್ವತಿ ತಯಾರಿಸಿದ ವನದಲ್ಲಿ ಹುಟ್ಟಿದಳು ಎಂಬ ನಂಬಿಕೆಯೂ ಇದೆ. ನಂತರ ರುಕ್ಮಿಣಿಯಾಗಿ ಜನ್ಮ ತಾಳೆದು ಕಾರ್ತಿಕ ಶುದ್ಧ ದ್ವಾದಶಿಯಂದು ಕೃಷ್ಣನನ್ನು ಮದುವೆಯಾದಳು ಎನ್ನಲಾಗುತ್ತದೆ. ಹಾಗಾಗಿ ಈ ದಿನ ತುಳಸಿ ಜೊತೆ ನೆಲ್ಲಿಕಾಯಿ ಗಿಡವನ್ನಿಟ್ಟು ಪೂಜೆ ಮಾಡುವ ಪದ್ಧತಿಯು ಜಾರಿಯಲ್ಲಿದೆ. ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ವಿಧದಲ್ಲಿ ತುಳಸಿ ಮದುವೆ ಮಾಡಲಾಗುತ್ತದೆ. ಹಿಂದೂ ಧರ್ಮದಲ್ಲಿ ತುಳಸಿಗೆ ಮಹತ್ವದ ಸ್ಥಾನ ನೀಡಲಾಗಿದೆ. ವಾಸ್ತುಶಾಸ್ತ್ರದಲ್ಲಿಯೂ ತುಳಸಿಯನ್ನು ವಿಶೇಷ ಸ್ಥಾನದಲ್ಲಿಡಲಾಗಿದೆ. ಪ್ರತಿದಿನ ಹಾಗೂ ತುಳಸಿ ಮದುವೆ ದಿನ ತುಳಸಿ ಪೂಜೆಯನ್ನು ಪದ್ಧತಿಯಂತೆ ಮಾಡಿದಲ್ಲಿ ಸಾಕಷ್ಟು ಫಲಗಳನ್ನು ಪ್ರಾಪ್ತಿಯಾಗಲಿದೆ. ಸುಖ ಶಾಂತಿ ಜೊತೆಗೆ ನಕಾರಾತ್ಮಕ ಶಕ್ತಿ ಮನೆ ಪ್ರವೇಶ ಮಾಡುವುದಿಲ್ಲ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಈ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.